ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡೋದನ್ನ ಮುಂದುವರಿಸ್ತಾ ಇದ್ದಾರೆ. ಇವತ್ತು ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಏನೇನ್ ವಿಚಾರಗಳನ್ನ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಗರಂ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಯಾವ ನೈತಿಕತೆ ಇದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗೆ ಪ್ರತಿಭಟನೆ ಮಾಡೋದೇ ಆದ್ರೆ ಆ ಮಹಾನ್ ನಾಯಕನ ಮುಂದೆ ಹೋಗ್ಬಿಟ್ಟು ಮಾಡ್ಲಿ, ಅವರಿಗೆ ಈ ಪೆನ್ ಡ್ರೈವ್ ವಿಚಾರ ಎಷ್ಟು ದಿನಗಳ ಹಿಂದೆ ಗೊತ್ತಿತ್ತು ಅಂತ ಅವ್ರು ಹೇಳಲಿ ಅಂತೆಲ್ಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ನಾನು ಯಾವುದಕ್ಕೂ ಹೆದರಲ್ಲ, ಎಲ್ಲದಕ್ಕೂ ಎಂಥ ಕ್ರಮಕ್ಕೂ ಕೂಡ ನಾನು ಸಿದ್ಧ ಇದ್ದೀನಿ ಅನ್ನುವಂತಹ ಸವಾಲನ್ನು ಕೂಡ ಹಾಕ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ ಏನಾದರೂ ವಿಡಿಯೋ ಸಾಕ್ಷಿಗಳಿದಾವ? ನಾನು ನೈತಿಕತೆ ಮೇಲೆ ಪ್ರಜ್ವಲ್ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ, ಕ್ರಮ ಕೈಗೊಂಡಿದ್ದೀವಿ. ಕಾಂಗ್ರೆಸ್ನವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಏನು ಎಥಿಕಲ್ ರೀಸನ್ಸ್ ಇದಾವೆ, ಯಾವ ನೈತಿಕತೆ ಇದೆ ಅವರಿಗೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ತನಕ ಕಾಂಗ್ರೆಸ್ ನಾಯಕರು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಮುಗಿ ಬೀಳ್ತಾ ಇದ್ರು ಅದಕ್ಕೆಲ್ಲ ಸಮರ್ಥವಾಗಿ ಇವತ್ತಿನಿಂದ ಉತ್ತರ ಕೊಡೋದಕ್ಕೆ ಟೊಂಕ ಕಟ್ಟಿ ನಿಂತ ಹಾಗೆ ಕಾಣಿಸ್ತಾ ಇದೆ ಮಾಜಿ ಮುಖ್ಯಮಂತ್ರಿಗಳು. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಪ್ರತಿಭಟನೆ ಮಾಡೋರಿಗೆ ಫಸ್ಟ್ ಯಾವ ನೈತಿಕತೆ ಇದೆ, ಹೋರಾಟ ಮಾಡೋದಕ್ಕೆ ಏನ್ ನೈತಿಕತೆ ಇದೆ, ಇವ್ರ ಹತ್ರ ಏನಾದರೂ ವಿಡಿಯೋ ದಾಖಲಾತಿ ಏನಾದರೂ ಪ್ರಜ್ವಲ್ ವಿರುದ್ಧದ್ದು ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ.